ರಾಜ್ಯ ಬಿಜೆಪಿಯಲ್ಲಿ ಬಣಸಮರ ಮತ್ತೆ ಮುಂದುವರೆದಿದೆ. ಕುಮಾರ್ ಬಂಗಾರಪ್ಪ ಮನೆಯಲ್ಲಿ ಮತ್ತೆ ಅತೃಪ್ತರ ಸಭೆ. ನೋಡಿ, ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಎರಡನೇ ಸಭೆ ಇದು. ರಾಜ್ಯ ಬಿಜೆಪಿಯಲ್ಲಿ ಬಣಸಮರ ಮತ್ತೆ ಮುಂದುವರೆದಿದೆ. ಎಲ್ಲವೂ ಸರಿ ಇಲ್ಲ ಬಿಜೆಪಿಯಲ್ಲಿ ಅನ್ನೋದು ಈ ಸಭೆಯ ಮುಖಾಂತರ ಮತ್ತೆ ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಮೀಟಿಂಗ್. ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ, ಮಾಜಿ ಸಂಸದ ಪ್ರತಾಪ್ ಸಿಂಹ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ನಡೀತಾ ಇರುವಂತಹ ಎರಡನೇ ಸಭೆ ಇದು. ಬಿವೈ ವಿಜಯೇಂದ್ರ ವಿರುದ್ಧ ರೆಬಲ್ಸ್ ಮುನಿಸ್ಕೊಂಡಿದ್ದಾರೆ. ಇವತ್ತು ಎರಡನೇ ಸಭೆ, ಎರಡನೇ ಬಾರಿಗೆ ನಡೀತಾ ಇರುವಂತಹ ಸಭೆ. ಮೊನ್ನೆ ಒಂದು ಸಭೆ ಆಗಿತ್ತು. ಈಗ ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ಅತೃಪ್ತರ ಎರಡನೇ ಸಭೆ ಇದು. ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಅರವಿಂದ ಲಿಂಬಾವಳಿ ಅವರಿದ್ದಾರೆ, ರಮೇಶ್ ಜಾರಕಿಹೊಳಿ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಸಭೆಯಲ್ಲಿದ್ದಾರೆ. ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ, ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ, ಟಂಕ ಕಟ್ಟಿ ನಿಂತಿದ್ದಾರೆ ಅನ್ನೋದು ಈ ಸಭೆಯ ಮುಖಾಂತರ ಗೊತ್ತಾಗ್ತಾ ಇದೆ. ಅತೃಪ್ತರು ನಡೆಸ್ತಾ ಇರುವಂತಹ ಸಭೆ ಇದು. ರಾಜ್ಯ ಬಿಜೆಪಿಯಲ್ಲಿ ಅತೃಪ್ತ ನಾಯಕರ ಮತ್ತೊಂದು ಸುತ್ತಿನ ಸಭೆ ನಡೀತಾ ಇದೆ. ಬೆಂಗಳೂರಿನ ಸದಾಶಿವನಗರದ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಇದು. ಯಾಕಂದರೆ ವಕ್ಫ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಒಂದು ಕಡೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ರು. ಅದಾದಮೇಲೆ ಯತ್ನಾಳ್ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟ ಕೂಡ ಆಯಿತು. ಶೋಭಾ ಕರಂದ್ಲಾಜೆ ಅವರು ಕೂಡ ಭಾಗಿಯಾಗಿದ್ದರು. ಅಹೋರಾತ್ರಿ ಧರಣಿ ಮಾಡ್ತಾರೆ. ಅದಾದಮೇಲೆ ಕೇಂದ್ರದ ನಿಯೋಗ ಬಂದು ಹೋರಾಟವನ್ನು ತಾತ್ಕಾಲಿಕವಾಗಿ ಕೈ ಬಿಡಲಾಗತ್ತೆ. ಅದಾದಮೇಲೆ ಕೇಂದ್ರದಿಂದ ಕಮಿಟಿಯನ್ನು ಕೂಡ ರಚನೆ ಮಾಡಲಾಗತ್ತೆ. ಆ ಕಮಿಟಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಇದ್ದರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದ್ದರು, ಅರವಿಂದ ಲಿಂಬಾವಳಿ ಅವರು ಕೂಡ ಇದ್ದರು. ಒಟ್ಟು ಮೂರು ಟೀಮ್. ಆ ಮೂರು ಟೀಮಲ್ಲೂ ಕೂಡ ಆದರೆ ಪ್ರತಾಪ್ ಸಿಂಹ ಅವರನ್ನು ಆ ಟೀಮಿಂದ ಕೈ ಬಿಟ್ಟಿರಲಾಗತ್ತೆ. ಆ ಕಮಿಟಿಯಲ್ಲಿ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ವಿಜಯೇಂದ್ರ ಅವರ ಮೇಲೆ ಮುನಿಸಿದೆ, ಎಲ್ಲವೂ ಕೂಡ ಸರಿಯಿಲ್ಲ ಅನ್ನೋದು ಈ ಸಭೆಯ ಮುಖಾಂತರ ರಾಜ್ಯ ಬಿಜೆಪಿಯಲ್ಲಿ ಪದೇ ಸಾಬೀತಾಗ್ತಾ ಇರೋದು ಬಹಳ ಸ್ಪಷ್ಟವಾಗಿ ರಾಜ್ಯದ ಜನತೆಗಂತೂ ಗೊತ್ತಾಗ್ತಾ ಇದೆ. ಎರಡು ಟೀಮ್ ಆಗ್ತಾ ಇದೆಯಾ ರಾಜ್ಯ ಬಿಜೆಪಿಯಲ್ಲಿ? ಯಾಕಂದರೆ ಬಹಿರಂಗವಾಗಿಯೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕಷ್ಟು ಬಾರಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ಅವರ ಮೇಲೆ, ಅದರ ಜೊತೆಗೆ ಯಡಿಯೂರಪ್ಪ ಅವರ ಮೇಲೆ. ಮತ್ತೊಂದು ಕಡೆ ಇವತ್ತು ಕೂಡ ಅಷ್ಟೇ ವಿಜಯೇಂದ್ರ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗೆ ಒಂದು ರೀತಿಯಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಸೊ ಈಗ ನಡೀತಾ ಇರುವಂತಹ ಸಭೆ ತೃಪ್ತರ ಸಭೆ ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟು ಹಾಕ್ತಾ ಇದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ದೀಪಾ, ಕುಮಾರ್ ಬಂಗಾರಪ್ಪ ಅವರ ಮನೆಯಲ್ಲಿ ನಡೀತಾ ಇರುವಂತಹ ಎರಡನೇ ಸಭೆ ಇದು. ಅಂದರೆ ಈ ಸಭೆಯಲ್ಲಿ ರಾಜ್ಯದ ಜನತೆಗೆ ಏನು ಸಂದೇಶ ರವಾನೆ ಆಗ್ತಾ ಇದೆ? ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ವಾ ಅಂತ? ಪೂರ್ಣಿಮಾ, ನಿಜ, ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದು ಮಗದೊಮ್ಮೆ ಸ್ಪಷ್ಟ ಆಗ್ತಾ ಇದೆ. ಯಾಕಂದ್ರೆ ಇದು ಎರಡನೇ ಸಭೆ ಆಗಿರೋದ್ರಿಂದ ಒಂದ್ ರೀತಿಯಾಗಿ ಬಿಜೆಪಿಯಲ್ಲಿ ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ ಅನ್ನುವಂತಹದ್ದು. ಯತ್ನಾಳ್ ಆಗಿರಬಹುದು, ಪ್ರತಾಪ್ ಸಿಂಹ ಆಗಿರಬಹುದು, ಜೊತೆಗೆ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಎಲ್ಲರ ಒಟ್ಟುಗೂಡಿ ನಡೀತಾ ಇರುವಂತಹ ಸಭೆ ಆಗಿರೋದ್ರಿಂದ ಸಾಮಾನ್ಯವಾಗಿ ಅಂತಹದ್ದೊಂದು ಪ್ರಶ್ನೆ ಕಾಡುತ್ತೆ. ಆದ್ರೆ ಅವರು ಹೇಳುವಂತಹದ್ದು ನಾವು ಜನಾಂದೋಲನಕ್ಕೆ ಅಂದ್ರೆ ಜನಾಂದೋಲನವನ್ನ ಮಾಡ್ಬೇಕು ಸಪರೇಟ್ ಆಗಿ ಅನ್ನುವಂತಹ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹದ್ದು ಅನ್ನುವಂತಹದ್ದು ಅವರ ಅಭಿಪ್ರಾಯ ಹಾಗೂ ಅವರ ಹೇಳಿಕೆ. ಆದ್ರೆ ಈ ರೀತಿಯಾಗಿ ವಿಜಯೇಂದ್ರ ಇದ್ದಾರೆ. ಯಾಕಂದ್ರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಅವರು ವಿಜಯೇಂದ್ರ ಇರುವಂತಹದ್ದು, BSY ಇದ್ದಾರೆ, ಅನೇಕ ಮಾಜಿ ಸಚಿವರುಗಳಿದ್ದಾರೆ. ಅವರೆಲ್ಲರನ್ನ ಹೊರತುಪಡಿಸಿ ಇವರು 4 ಜನ ಪದೇ ಸೇರ್ತಾ ಇರುವಂತಹದ್ದು ಎಲ್ಲೋ ಒಂದ್ ಕಡೆ ಮನೆಯೊಂದು 3 ಬಾಗಿಲಾಗಿದೆಯಾ ಬಿಜೆಪಿ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತಹದ್ದು. ಪೂರ್ಣಿಮಾ, ದೀಪಾ, ತಮ್ಮೆಲ್ಲ ಮಾಹಿತಿಗಾಗಿ